ಉತ್ತರ ಕನ್ನಡದಲ್ಲೂ ಕೂಡ ಅಬ್ಬರದ ಮಳೆ ಮುಂದುವರಿತಾ ಇದೆ. ಪರಿಣಾಮ ಕಾರವಾರ ನಗರದ ಬಸ್ ಡಿಪೋ ಸಂಪೂರ್ಣ ಜಲಾವೃತ ಆಗಿದೆ. ಕೆಎಸ್ಆರ್ಟಿಸಿಯ ಸುಮಾರು 50 ಬಸ್ಗಳು ನೀರಲ್ಲೇ ನಿಂತಿವೆ. ಹಬ್ಬುವಾಡ ರಸ್ತೆಯಲ್ಲಿರುವಂತಹ ಬಸ್ ಡಿಪೋ ಇದು. ಡಿಪೋದಿಂದ ಬಸ್ಗಳನ್ನು ಹೊರ ತೆಗೆಯೋಕೆ ಆಗ್ತಾ ಇಲ್ಲ. ಡ್ರೈವರ್ಸ್ಗಳು ಕಷ್ಟಪಡ್ತಾ ಇದ್ದಾರೆ. ಸುಮಾರು ಒಂದು 50 ಕೆಎಸ್ಆರ್ಟಿಸಿ ಬಸ್ಗಳು ಡಿಪೋದಲ್ಲೇ ಸಿಗಾಕೊಂಡಿದೆ. ಮಳೆ ನೀರು, ಸುತ್ತಲೂ ಮಳೆ ನೀರು, ಮಧ್ಯದಲ್ಲಿ ಬಸ್ ನಿಂತಿವೆ. ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಪರಿಸ್ಥಿತಿ, ಅದು ಕೂಡ ಬಹುಶಃ ತಗ್ಗು ಪ್ರದೇಶದಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ. ಈ ಬಸ್ ಡಿಪೋ ಕಾರವಾರದ್ದು. ರಾತ್ರಿ ಪಾರ್ಕ್ ಮಾಡಿದ್ದಾರೆ. ಬೆಳಗ್ಗೆ ಇನ್ನೇನು ಮತ್ತೆ ಮೂವಿಂಗ್ ಅಲ್ಲಿ ಇರುತ್ತೆ ಅನ್ನೋ ಅಂದ್ರೆ ಹೋಗ್ಬೇಕಲ್ಲ ಅಂತ ರಾತ್ರಿ ಬಂದಂತಹ ಮಳೆಗೆ ಬಸ್ಗಳು ಈ ರೀತಿಯ ಪರಿಸ್ಥಿತಿನ ಬಂದು ತಲುಪಿದೆ. ಇನ್ನೂ ಕೂಡ ಮಳೆ ಬರ್ತಾ ಇದೆ, ಇಷ್ಟಕ್ಕೆ ನಿಂತಿಲ್ಲ. ಮಳೆ ಇನ್ನೂ ಮುಂದುವರಿತಾ ಇದೆ. ಸುಮಾರು 50 ಬಸ್ಗಳು ನಿಂತಲ್ಲೇ ನಿಂತಿದೆ. ಡ್ರೈವರ್ಸ್ಗಳಿಗೆ ಆ ಬಸ್ಸನ್ನ ಹೊರಗೆ ತೆಗೆಯೋದೇ ಒಂದು ರೀತಿ ಚಾಲೆಂಜ್ ಆಗಿಬಿಟ್ಟಿದೆ. ಇದು ಕಾರವಾರದ ಬಸ್ ಡಿಪೋದ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಮುಂದುವರೆದ ಅಬ್ಬರದ ಮಳೆಯ ಪರಿಣಾಮದಲ್ಲಿ ಇದು ಕೂಡ ಒಂದು. ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡ ಅಬ್ಬರದ ಮಳೆ ಸುರಿತಾ ಇದೆ. ಅದರಲ್ಲಿಯೂ ಕಾರವಾರದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರುವಂಥದ್ದು. ಕಳೆದ 24 ಗಂಟೆಯಲ್ಲಿ ಸುರಿದಂಥ ಮಳೆಗೆ ಕಾರವಾರ ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ಅದರಲ್ಲಿಯೂ ಕೆಎಸ್ಆರ್ಟಿಸಿ ಡಿಪೋ ಇವತ್ತು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಾವೀಗ ಅದೇ ಭಾಗದಲ್ಲಿದ್ದೀವಿ, ನಿಮಗೆ ತೋರಿಸ್ತೀನಿ. ಸುಮಾರು 50ಕ್ಕೂ ಹೆಚ್ಚು ಬಸ್ಗಳು ಈಗ ಕೆಎಸ್ಆರ್ಟಿಸಿ ಡಿಪೋದಲ್ಲಿರುವಂಥದ್ದು. ಮುಂಜಾನೆ ಬೇರೆ ಬೇರೆ ಭಾಗಗಳಿಗೆ ಈ ಬಸ್ಗಳು ತೆರಳಬೇಕಿತ್ತು, ಆದರೆ ಹೆಚ್ಚಿನ ನೀರು ನಿಂತಿದ್ದರಿಂದ ಬಸ್ಗಳು ಹೊರಗೆ ಹೋಗ್ತಾ ಇಲ್ಲ. ನೀವು ನೋಡ್ಬೋದು, ಸುಮಾರು ಈ ಒಂದು ಭಾಗದಲ್ಲಿ ಸುಮಾರು ಒಂದು 10ಕ್ಕೂ ಹೆಚ್ಚು ಬಸ್ಗಳಿದ್ದಾವೆ. ಹಿಂಭಾಗದಲ್ಲಿ ಇನ್ನೂ ಹೆಚ್ಚಿನ ಬಸ್ಗಳು ನಿಂತಿರುವಂಥದ್ದು. ಡಿಪೋ ಮ್ಯಾನೇಜರ್ ಹೇಳೋ ಪ್ರಕಾರ ಒಂದು 50 ಬಸ್ಗಳು ಈ ಭಾಗದಲ್ಲಿ ಈಗ ನಿಂತಿರುವಂಥದ್ದು. ಆದರೆ ಮಳೆಯ ಅಬ್ಬರಕ್ಕೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗುವುದನ್ನು ಕಾಣ್ಬೋದಾಗಿದೆ. ಯಾಕಂತಂದರೆ ಕಳೆದ 3-4 ದಿನದಿಂದ ಕಾರವಾರದಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇದೆ. ಮಳೆಯಿಂದಾಗಿ ರಾಜಕಾಲುವೆಗಳು ಉಕ್ಕಿ ಹರಿತಾ ಇದೆ. ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಈಗ ಪ್ರವಾಹದಿಂದ ಕೃತಕ ಪ್ರವಾಹ ಸೃಷ್ಟಿಯಾಗಿ ಅನಾಹುತವಾಗ್ತಾ ಇರುವಂಥದ್ದು. ಇನ್ನು ನೀವು ನೋಡ್ಬೋದು, ಈ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಇದೆ. ಕೆಎಸ್ಆರ್ಟಿಸಿ ಡಿಪೋದ ಪೆಟ್ರೋಲ್ ಬಂಕ್ ಇದು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇಲ್ಲಿಂದನೇ ಎಲ್ಲರೂ ಕೂಡ ತಮ್ಮ ಬಸ್ಗಳಿಗೆ ಪೆಟ್ರೋಲನ್ನು ಡೀಸೆಲ್ಗಳನ್ನು ಹಾಕ್ಕೊಂಡು ಹೋಗಬೇಕಾಗ್ತದೆ. ಆ ಡೀಸೆಲನ್ನು ಹಾಕಿಸ್ಕೊಂಡು ಅವರು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ. ಆದರೆ ಇವತ್ತು ಈ ಡೀಸೆಲ್ ಪಂಪ್ ಕೂಡ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಸಾಕಷ್ಟು ಅನಾಹುತ ಆಗಿರುವಂಥದ್ದು. ಈಗ ಬೇರೆ ಬೇರೆ ಭಾಗಗಳಿಗೆ 100ಕ್ಕೂ ಹೆಚ್ಚು ಬಸ್ಗಳು ಇವತ್ತು ಬೆಳಗ್ಗೆ ತೆರಳಬೇಕಿತ್ತು. ಆದರೆ ಸಾಕಷ್ಟು ಸಮಸ್ಯೆ ಈ ಭಾಗದಲ್ಲಿ ಆಗಿರೋದ್ರಿಂದ ಈಗ ಬಸ್ ಸಂಚಾರದಲ್ಲೂ ಕೂಡ ಅಡೆತಡೆಗಳಾಗಿರುವಂಥದ್ದು. ನೀವು ನೋಡ್ಬೋದು ಯಾವ ರೀತಿಯ ಸಮಸ್ಯೆಗಳಾಗಿದೆ ಅಂತೇಳಿ. ಈಗಾಗಲೇ ಇಡೀ ಕೆಎಸ್ಆರ್ಟಿಸಿ ಡಿಪೋ ಸಂಪೂರ್ಣವಾಗಿ ಜಲಮಯವಾಗಿರುವಂಥದ್ದು. ಎಲ್ಲವೂ ಕೂಡ ಅಧ್ವಾನ ಆಗಿದ್ದಾವೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಸಿಬ್ಬಂದಿಗಳು ನಿಲ್ಲಿಸಿದ ವಾಹನಗಳು ಕೂಡ ಸಂಪೂರ್ಣವಾಗಿ ಈಗ ನೀರಿನಲ್ಲಿ ಮುಳುಗಿ ಹೋಗ್ತಾ ಇರೋವಂಥದ್ದು. ಇನ್ನು ಬಸ್ಸು ಕೂಡ ಈಗ ಮುಳುಗ್ತಾ ಇರೋದನ್ನು ಕಾಣ್ಬೋದು. ಆ ಭಾಗದಲ್ಲಿ ನೀವು ನೋಡಿದರೆ ಗೊತ್ತಾಗ್ತದೆ. ಆ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಾಗ ಇಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ಸಮಸ್ಯೆ ಇರುವಂಥದ್ದು. ಕಾಲುವೆ ಸಂಪೂರ್ಣವಾಗಿ ಉಕ್ಕಿ ಹರಿದಾಗ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಈಗ ನೋಡಿದ್ರೆ ನಿಜವಾಗ್ಲೂ ಭಯ ಆಗ್ತದೆ. ಇಡೀ ಡಿಪೋ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮಳೆಯ ಆರ್ಭಟ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅನಾಹುತಗಳು ತಂದೊಡ್ತಾ ಇರುವಂಥದ್ದು. ಭೂಕುಸಿತಗಳು ರಸ್ತೆಯ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಇನ್ನೂ ಹೆಚ್ಚಿನ ಮಳೆಯಾದಲ್ಲಿ ಸಾಕಷ್ಟು ಅನಾಹುತ ಈ ಭಾಗದಲ್ಲಿ ಆಗುವಂತಹ ಭಯ ಕಾಡ್ತಾ ಇರುವಂಥದ್ದು. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಈಗಾಗಲೇ ಸೂಚನೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.